ಸರ್, ಈಗ ಇಷ್ಟೆಲ್ಲ ಗ್ಯಾರಂಟಿಗಳು ಕೊಟ್ಟರು ಕೂಡ ಸರ್ಕಾರದ ಮೇಲೆ ಬಹಳಷ್ಟು ನೆಗೆಟಿವ್ ವಿಚಾರಗಳೇ ಬರ್ತಾ ಇದಾವೆ. ಅಭಿವೃದ್ಧಿಗೆ ಹಣ ಇಲ್ಲ ಅನ್ನುವಂಥದ್ದು ಪ್ರತಿದಿನವೂ ಕೂಡ ಇದು ಚರ್ಚೆ ಆಗ್ತಿದೆಯಲ್ಲ. ಈಗ ನಮ್ಮ ತಾಲೂಕಲ್ಲಿ ತಗೊಳ್ಳುವ ಅಭಿವೃದ್ಧಿಗೆ ಹಣ ಇಲ್ಲ ಅಂತಂದರೆ ತಾಲೂಕಲ್ಲಿ DCM ಮರುಚುನಾವಣೆ ಬಂದ ಸಂದರ್ಭದಲ್ಲಿ 500 ಕೋಟಿ ಅನುದಾನ ಬಿಡುಗಡೆ ಮಾಡಿ, ಈಗ ತಾವೆಲ್ಲ ಮೀಡಿಯಾದವರು ಯಾರು ಬೆಸ್ಟು ಅಂತ ನೀವೇ ಊಹಿಸ್ಬೋದು. ಯಾಕೆ ಅಂತಂದರೆ ಅವ್ರು 500 ಕೋಟಿ ಸುಮ್ಮನೆ ಬಾಯಲ್ಲಿ ಹೇಳಿ ಸುಮ್ಮನೆ ಹೋಗಿಲ್ಲ. ಇವತ್ತು ತಾಲೂಕಿನಲ್ಲಿ CP ಯೋಗೇಶ್ವರ್ ಆಯ್ಕೆ ಆದಮೇಲೆ ಪ್ರತಿನಿತ್ಯ ಅವ್ರಿಗೆ ಸಮಯ ಇಲ್ಲ, ಬರೀ ಪೂಜೆಗಳು, ಬರೀ ಇವಾಗ ಕೇವಲ ಒಂದು ನಗರ ಭಾಗಕ್ಕೆ ಒಂದು 100 ಕೋಟಿ ಅನುದಾನಗಳನ್ನ ಕೊಟ್ಟಿರೋಂಥಕ್ಕದ್ದು. ಮತ್ತು ನಮ್ಮ DCM ಅವರ ಸ್ವಂತ ಖಾತೆ ಅಂದರೆ ಜಲಸಂಪನ್ಮೂಲ ಇಲಾಖೆಯಿಂದ ಕೂಡ ಇಡೀ ಹಳ್ಳಿ ಭಾಗಕ್ಕೆ ರಸ್ತೆಗಳಾಗ್ಬೋದು, ಮತ್ತು ಮೋರಿಗಳಾಗ್ಬೋದು, ಮತ್ತು ಚೆಕ್ ಡ್ಯಾಮ್ಗಳಾಗ್ಬೋದು, ಇವರು ಉತ್ತಮವಾದಂಥ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಈ ಚನ್ನಪಟ್ಟಣ ರಾಜಕಾರಣ ಹೆಂಗ್ ನಡೀತಾ ಇದೆ? ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ. ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ. ಪಕ್ಷ ಸಂಘಟನೆ ಚೆನ್ನಾಗಿ ನಡೀತಾ ಇದೆ. ಸರ್, ನೀವು ಪಕ್ಷ ಬೆಂಬಲಿಗರ ಇಲ್ಲ ನಿಮ್ಮ ಶಾಸಕರ ಬೆಂಬಲಿಗರ ಅಂತ? ಯಾಕಂದ್ರೆ CP ಯೋಗೇಶ್ವರ್ ಅವರು ಈಗಾಗಲೇ ಬೇರೆ ಬೇರೆ ಪಾರ್ಟಿಗಳಲ್ಲಿದ್ದು ಈಗ ಕಾಂಗ್ರೆಸ್ಗೆ ಬಂದಿದ್ದಂಥವ್ರು. ಕೆಲಸದ ವಿಚಾರದಲ್ಲಿ CP ಯೋಗೇಶ್ವರ್ ಬಗ್ಗೆ ಆಕ್ಷೇಪ ಸಮಾಧಾನ ಇಲ್ಲ, ಆದರೆ ಪಕ್ಷದ ವಿಚಾರದಲ್ಲಿ ನಾವು ಪಕ್ಷದ ಬೆಂಬಲಿಗರು ಹೌದು, CP ಯೋಗೇಶ್ವರ್ ಅವರ ಬೆಂಬಲಿಗರು ಹೌದು. ಅವರು ನಮ್ಮ ಕಾಂಗ್ರೆಸ್ ಪಾರ್ಟಿಲೇ ಮುಂದುವರಿತೀವಿ ಅಂತ ನಮಗೆಲ್ಲ ಹೇಳಿದ್ದಾರೆ, ಮುಂದುವರಿತಾರೆ. 2028 ಚುನಾವಣೆಯನ್ನು ಈಗಲಿಂದನೇ JDS ಭಾಳಷ್ಟು ಪ್ರತಿಷ್ಠೆಯಾಗಿ ತಗೊಂಡಿದೆ. ಇಡೀ ಜಿಲ್ಲೆಯನ್ನು ಈ ಬಾರಿ ಕ್ಲೀನ್ ಸ್ವೀಪ್ ಮಾಡಬೇಕು ಅಂತ. ಅದರಲ್ಲಿ ಚನ್ನಪಟ್ಟಣನೂ ಕೂಡ ಸೇರಿಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಉಪಚುನಾವಣೆಯಲ್ಲಿ ಇಲ್ಲಿಂದ ಸ್ಪರ್ಧೆ ಮಾಡಿ ಸೋತಿದ್ದಾರೆ. ಹೀಗಾಗಿ ಅದಕ್ಕೆ ಯಾವ ರೀತಿಯಾಗಿ ರೆಡಿ ಆಗಿದ್ದೀರಾ ಅಂತೇಳಿ? ಸರ್, ಇವತ್ತು ತಾವು ನೋಡ್ಬೋದು ಇಡೀ ತಾಲೂಕಲ್ಲಿ ಆಗ್ತಾ ಇರೋ ಅಭಿವೃದ್ಧಿ. ಇವತ್ತು ಏನು DK ಶಿವಕುಮಾರ್ ಅವರು ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ದಾರೆ, ಪೋಡಿ ಮುಕ್ತ ಜಿಲ್ಲೆ ಮಾಡಬೇಕು ಅಂತ. ಇವತ್ತು ಸ್ವಯಂ ಪ್ರೇರಿತವಾಗಿ ಎಲ್ಲ ADLRಗಳು ಹಳ್ಳಿಗೆ ಹೋಗಿ ರೈತರಿಗೆ ಏನು ಕಷ್ಟ ಆಗಿತ್ತು ಎಲ್ಲ ಪೋಡಿ ಮುಕ್ತ ಮಾಡಿಕೊಡ್ತಾ ಇದ್ದಾರೆ. ಈ ಥರ ಹಲವಾರು ಕೆಲಸಗಳು ನಡೀತಾ ಇರೋದ್ರಿಂದ ನಮ್ಮ ಗ್ಯಾರಂಟಿಗಳು ಎಲ್ಲ ಇದೆ. ಹೀಗಾಗಿ ನೀವು ಸಾಮಾನ್ಯ ಜನಗಳಲ್ಲಿ ಅದೇ ಆಸೆ ಇದೆ ಮತ್ತೆ ಕಾಂಗ್ರೆಸ್ ಬರಬೇಕು ಅಂತ. ಯಾವುದೇ ರೀತಿ ಅವ್ರು ಏನೇ ಮಾಡಲಿ, BJPಯವರು ಮತ್ತು JDS ಅವರು ಏನೇ ಮಾಡಿದ್ರು ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಕಾಂಗ್ರೆಸ್ ಗೆಲ್ತದೆ. ಚನ್ನಪಟ್ಟಣದ ಕೊಲ್ಲಪ್ರಮ ದೇವಸ್ಥಾನದಲ್ಲಿರುವಂತಹ ಅರಳಿಕಟ್ಟೆ ಬಳಿ ನಾನಿದ್ದೀನಿ. ಇಲ್ಲಿ ಹಿರಿಯ ನಾಗರಿಕರು ಕೂಡ ಇದ್ದಾರೆ. ರಾಜ್ಯದಲ್ಲಿ ಗ್ಯಾರಂಟಿಗಳ ಕೊಟ್ಟಿರೋದು ಸಕ್ಸಸ್ ಆಗಿದೆಯಾ? ರಾಜ್ಯ ಸರ್ಕಾರಕ್ಕೆ ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ 2.5 ವರ್ಷ ಕಂಪ್ಲೀಟ್ ಆಗಿದೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ನಮ್ಮವರೇ ನಮಗೆ ಕೈ ಹಿಡಿತಿಲ್ಲ ಅನ್ನುವಂಥ ಒಂದು ಆಕ್ಷೇಪದ ಮಾತುಗಳು ಕೂಡ ಬರ್ತಾ ಇದ್ದಾವೆ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿನ ಜನ ಏನು ಹೇಳ್ತಾರೆ, ಚನ್ನಪಟ್ಟಣದ ಮತದಾರರು ಏನು ಹೇಳ್ತಾರೆ, ಕ್ಷೇತ್ರ ಕೆಲಸ ಆಗ್ತಿದ್ದಾವ ಇಲ್ವಾ, ಇಲ್ಲ ವಿರೋಧ ಪಕ್ಷಗಳು ಸರಿಯಾಗಿ ಧ್ವನಿ ಮಾಡ್ತಾ ಇದ್ದಾವ ಇಲ್ವಾ, ಈ ಬಗ್ಗೆ ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಯಜಮಾನ್ರೆ ನಮಸ್ತೆ. 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 ಏನು ಹೆಸರು? ರೇವಣ್ಣ. ಇಲ್ಲೇ ಮತದಾರರ? ಮತದಾರರು ಚನ್ನಪಟ್ಟಣ. ಇಲ್ಲಿ ಮೂಲತಃ ಚನ್ನಪಟ್ಟಣದವ್ರೇನಾ? ಚನ್ನಪಟ್ಟಣನೇ. ಏನು ಕೆಲಸ ಯಜಮಾನ್ರೆ? ನಮ್ಮದು ವ್ಯವಸಾಯ. ಈಗ ರಾಜ್ಯ ಸರ್ಕಾರ 2.5 ವರ್ಷ ಕಂಪ್ಲೀಟ್ ಆಗಿದೆ. ಏನು ಅನಿಸುತ್ತೆ ತಾವು ಹೇಳೋದಾದ್ರೆ ಅಂತ? ಉತ್ತಮವಾಗಿದೆ, ಉತ್ತಮವಾದಂಥ ಕೆಲಸ ಮಾಡ್ತಾವ್ರೆ ಕಾಂಗ್ರೆಸ್ ಸರ್ಕಾರ. ಬಡವ್ರಿಗೆ ಒಳ್ಳೆ ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಮಾಡ್ತಾವ್ರೆ. ಪರವಾಗಿಲ್ಲ. ಯಾರು ಸರ್ಕಾರವನ್ನು ಉತ್ತಮವಾಗಿ ನಡೆಸ್ತಾರೋ ಅವ್ರಿಗೆ ಸರಿ ಅನ್ಬೇಕೇ ವಿನಃ ಈಗ BJPಯವರು ಆಳಿದ್ರು, BJPಯವರು 3 ಜನ ಮುಖ್ಯಮಂತ್ರಿ ಆದರು, ಏನು ಮಾಡಿದ್ರು? 20 ತಿಂಗಳು 15 ತಿಂಗಳು 16 ತಿಂಗಳು ಮಾಡಿದ್ರು, ಮನೆಗೆ ಹೋದರು. ವಿರೋಧ ಪಕ್ಷವಾಗಿ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ ಅವ್ರ ಕೈಲಿ. ಒಂದಿನ ವಿರೋಧ ಪಕ್ಷದ ನಾಯಕರು ಅಂತಾರೆ, ಒಂದಿನ ಒಂದು ಸುದ್ದಿ ಎತ್ತಿದ್ರೆ ಮಾಡ್ಯಾಗ ಸುದ್ದಿನೇ ಇರಲ್ಲ. ಇನ್ನು ಆಡಳಿತ ಪಕ್ಷದವ್ರು ಏನು ಮಾಡ್ತಾರೆ? ನಾವು ಮಾಡೋದೇ ಸರಿ ಅಂತೇಳಿ ಮಾಡ್ತಾರೆ. ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರೇ ಸ್ಟ್ಯಾಂಡ್ ಇಲ್ಲ. ಅಶೋಕೇ ಒಂದಾರಿ, ಯಡಿಯೂರಪ್ಪನ ಮಗ ವಿಜೇಂದ್ರನೇ ಒಂದಾರಿ, ಯತ್ನಾಳೇ ಒಂದಾರಿ. ಯಾವ ನಾಯಕರಲ್ಲಿ ಒಗ್ಗಟ್ಟಲ್ಲಿದ್ದದು ಅವರೇ. ಒಂದು ಅದೇನೋ ಒಂದು ಮನೆ 3 ಬಾಗಿಲು ಅಂತಾರಲ್ಲ, 3 ಬಾಗಿಲು ಹಾಕುತ್ತವೆ.